ನರೇಂದ್ರನನ್ನು ಅಷ್ಟೊಂದು ಪ್ರೀತಿಸಿತ್ತು. ಯಾಕೆ? ಅವನು ಸಾಕ್ಷಾತ್ ಶಿವ, ಸಾಕ್ಷಾತ್ ನಾರಾಯಣ. ಒಂದು ಸಲ ಶ್ರೀರಾಮಕೃಷ್ಣರ ಕೋಣೆಯಲ್ಲಿ ದಕ್ಷಿಣೇಶ್ವರದಲ್ಲಿ ಶ್ರೀರಾಮಕೃಷ್ಣರು ಕುಳಿತಿದ್ದಾರೆ. ಅವರ ಎದುರುಗಡೆ ಬ್ರಾಹ್ಮಣ ಸಮಾಜದ ಕೇಶವಚಂದ್ರಸೇನ ಬಂದು ಕುಳಿತಿದ್ದಾನೆ. ಸಂತ ವಿಜಯಕೃಷ್ಣ ಗೋಸ್ವಾಮಿ ಕುಳಿತಿದ್ದಾರೆ. ಶ್ರೀರಾಮಕೃಷ್ಣರು ಭಾವದೃಷ್ಟಿಯಿಂದ ಕೇಶವಸೇನನನ್ನು ನೋಡಿದ್ರು, ವಿಜಯಕೃಷ್ಣನನ್ನು ನೋಡಿದ್ರು. ಇನ್ನು ಅಲ್ಲಿ ಕುಳಿತಂತಹ ಕೆಲವು ಬ್ರಾಹ್ಮಣ ಪ್ರಮುಖರನ್ನು ನೋಡಿದ್ರು. ಬಳಿಕ ನರೇಂದ್ರನನ್ನು ನೋಡಿದ್ರು. ನರೇಂದ್ರನನ್ನು ನೋಡಿದ ಕೂಡಲೇ ಶ್ರೀರಾಮಕೃಷ್ಣರಿಗೆ ನರೇಂದ್ರನ ಭವ್ಯವಾದ ಭವಿಷ್ಯ, ಮುಂದೆ ಅವನು ಜಗತ್ತಿನಲ್ಲಿ ಎಂತೆಂತಹ ಮಹತ್ ಕಾರ್ಯಗಳನ್ನು ಮಾಡಲಿದ್ದಾನೆ, ಆ ಎಲ್ಲ ದೃಶ್ಯ ಕಣ್ಮುಂದೆ ಬಂದು ಬಿಡ್ತು. ಶ್ರೀರಾಮಕೃಷ್ಣರು ಭಾವ ವಿಭೋರರಾದರು. ಆಗ ಅವರು ಏನೂ ಮಾತನಾಡಲಿಕ್ಕೆ ಹೋಗಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಕೇಶವಚಂದ್ರಸೇನ, ವಿಜಯಕೃಷ್ಣ ಗೋಸ್ವಾಮಿ ಇವರು ಅಲ್ಲಿಂದ ಹೊರಟು ಹೋದ ಮೇಲೆ ಶ್ರೀರಾಮಕೃಷ್ಣರು ಅಲ್ಲಿ ಇರುವ ಭಕ್ತರನ್ನು ಉದ್ದೇಶಿಸಿ ಹೇಳುತ್ತಾರೆ, ಕೇಶವಸೇನನಲ್ಲಿ ಶಕ್ತಿಯ ಒಂದು ಅಂಶ ಇದೆ. ಅದರಿಂದಲೇ ಅವನು ಜಗತ್ಪ್ರಸಿದ್ಧನಾಗಿ ಬಿಟ್ಟಿದ್ದಾನೆ. ನರೇಂದ್ರನಲ್ಲಿ ಅಂತಹ 18 ಅಂಶಗಳು ಪೂರ್ಣ ಪ್ರಮಾಣದಲ್ಲಿ ಇವೆ. ಮುಂದೆ ಅವನು ಜಗತ್ತಿನಲ್ಲಿ ತನ್ನ ಪ್ರಭಾವವನ್ನು ಬೀರುವುದು ನಿಶ್ಚಿತ.